ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿರುವಂಥ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಎಲ್ಲೂ ಕೂಡ ಜನರಿಂದ ಅದಕ್ಕೆ ಸ್ಪಂದನೆ ಸಿಗ್ತಾ ಇಲ್ಲ. ಈಗ ಟೌನ್ ಹಾಲ್ ಸಮೀಪ ನಮ್ಮ ಪ್ರತಿನಿಧಿ ಕಿರಣ್ ಇದ್ದಾರೆ. ಕಿರಣ್, ಈಗ ಎಲ್ಲೂ ಬಂದ್ಗೆ ಬೆಂಬಲ ಸಿಗ್ತಾ ಇಲ್ಲ. ಟೌನ್ ಹಾಲ್ ಸಮೀಪ ಯಾವತ್ತು ಬಂದ್ ದಿನ ಪ್ರತಿಭಟನೆ ಮಾಡ್ತಾರೆ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು, ನಾಯಕರು. ಇವತ್ತು ಏನಿದೆ ಟೌನ್ ಹಾಲ್ನ ಸ್ಥಿತಿ? ಹೆಚ್ಚುವರಿ ಪೊಲೀಸರನ್ನು ನಿಯೋಜಿಸಲಾಗಿದೆ, ಏನಾಗ್ತಾ ಇದೆ? ರಕ್ಷತ್, ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡೋ ವಿಚಾರ ಹಿನ್ನೆಲೆಯಲ್ಲಿ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಮುಖ್ಯವಾಗಿ ವಾಟಾಳ್ ನಾಗರಾಜ್ ಪಕ್ಷದ ವತಿಯಿಂದ ಕರೆ ಕೊಟ್ಟಿರ್ತಕ್ಕಂಥ ಬಂದ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇಲ್ಲ. ಇಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಯಾರೂ ಸಹ ಬಂದ್ ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ ರೀತಿ ಪರಿಸ್ಥಿತಿ ಇರ್ತಕ್ಕಂಥದ್ದು. ಎಲ್ಲ ಕಡೆ ಸಹ ಪ್ರತಿನಿತ್ಯದಂತೆ ಸಂಚಾರ ಕೂಡ ನಡೀತಾ ಇರ್ತಕ್ಕಂಥದ್ದು. ನಾವೀಗ ಟೌನ್ ಹಾಲ್ ಬಳಿ ಇರ್ತಕ್ಕಂಥದ್ದು. ಟೌನ್ ಹಾಲ್ನಲ್ಲಿ ಸಹ ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಇಲ್ಲಿ ಯಾರು ಸಂಘಟನೆಯರಾಗಿರ್ಬೋದು, ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥ ಕಾರ್ಯಕರ್ತರಾಗಿರ್ಬೋದು, ಸಂಘಟನೆ ಕಾರ್ಯಕರ್ತರಾಗಿರ್ಬೋದು, ವಾಟಾಳ್ ನಾಗರಾಜ್ ಆಗಿರ್ಬೋದು, ಯಾರು ಕಾಣ್ತಾ ಇಲ್ಲ. ಕೇವಲ ಕೇಂದ್ರ ವಿಭಾಗದ ಪೊಲೀಸರು, KSRP 4 ತುಕಡಿಗಳು, ಪೊಲೀಸರು, ಮಹಿಳಾ ಪೊಲೀಸರು ಸೇರಿದಂತೆ ಎಲ್ಲರನ್ನ ಸಹ ನಿಯೋಜನೆ ಮಾಡಲಾಗಿದೆ. ಬಸ್ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ವಾಟಾಳ್ ನಾಗರಾಜ್ ಅವರು ಮೆರವಣಿಗೆ ಮೂಲಕ ಫ್ರೀಡಂ ಪಾರ್ಕ್ಗೆ ತೆರಳೋದಕ್ಕೆ ಪ್ಲಾನ್ ಮಾಡಿದ್ರು. ಈಗಾಗಲೇ ರಾತ್ರಿಯಿಂದಲೂ ಸಹ ಅವ್ರ ಮನೆ ಬಳಿನೇ ಸಹ ಪೊಲೀಸರು ಕಾಯ್ತಾ ಇದ್ದಾರೆ. ಹೀಗಾಗಿ ಯಾರ್ಯಾರು ಕರೆ ಕೊಟ್ಟಿದ್ದಾರೆ ಬಂದ್ಗೆ ಅವ್ರನ್ನೆಲ್ಲ ಸಹ ಪ್ರಿವೆಂಟಿವ್ ಅರೆಸ್ಟ್ ಮಾಡೋ ಕಾರ್ಯವನ್ನು ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು. ನೀವು ಟೌನ್ ಹಾಲ್ ಏನಿದೆ ಹೃದಯ ಭಾಗದಲ್ಲಿ ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು. KSRTC ಆಗಿರ್ಬೋದು, BMTC ಆಗಿರ್ಬೋದು, ಪ್ರೈವೇಟ್ ಬಸ್ಗಳಾಗಿರ್ಬೋದು, ವಾಹನ ಸಂಚಾರ ಆಗಿರ್ಬೋದು, ಪ್ರತಿನಿತ್ಯದಂತೆ ಸಹ ನಡೀತಾ ಇದೆ. ದಿನನಿತ್ಯದ ಚಟುವಟಿಕೆ ಏನಿದೆ ಅದು ಪ್ರತಿನಿತ್ಯದಂತೆ ಸಹ ನಡೀತಾ ಇರ್ತಕ್ಕಂಥದ್ದು. ಏನು JC ರಸ್ತೆಯಿಂದ ವಾಹನಗಳು ಸಂಚಾರ ಆಗುತ್ತೆ. ಈ ಕಡೆಯಿಂದ ಸಹ ಟೌನ್ ಹಾಲು, ಕಾರ್ಪೊರೇಷನ್ನು ಮತ್ತು ಎಲ್ಲ JC ರೋಡ್ನಿಂದ ವಾಹನಗಳೇನು ಬರುತ್ತೆ ಅವು ಸಹ ಪ್ರತಿನಿತ್ಯದಂತೆ ಓಡಾಟ ಮಾಡ್ತಾ ಇದ್ದಾವೆ. ಮಾರ್ಕೆಟ್ ಕಡೆ ಹೋಗೋದಾಗಿರ್ಬೋದು, ಎಲ್ಲ ಕಡೆ ಸಹ ಸಂಚಾರ ಪ್ರತಿನಿತ್ಯದಂತಿದೆ. ಆಟೋ ಆಗಿರ್ಬೋದು, ಎಲ್ಲ ಜನರು ಏನಿದ್ದಾರೆ ಪ್ರತಿನಿತ್ಯ ಕೆಲಸಗಳಿಗೆ ತೆರಳ್ತಾ ಇದ್ದಾರೆ. ಯಾವುದೇ ರೀತಿ ಬಂದ್ ಬಿಸಿ ಜನರಿಗೆ ತಟ್ತಾ ಇಲ್ಲ. ಮುಖ್ಯವಾಗಿ ಯಾವುದೇ ರೀತಿ ಸಂಘಟನೆಗಳೇನಿದೆ ಸಂಘಟನೆಗಳಲ್ಲೇ ಸಹ ಒಡಕು ಇರೋ ಹಿನ್ನೆಲೆಯಲ್ಲಿ ಕೆಲವರು ಬೆಂಬಲ ಕೊಟ್ಟಿದ್ದಾರೆ, ಕೆಲವರು ಬೆಂಬಲ ಕೊಡದಲ್ಲೇ ಇರೋದ್ರಿಂದ ಪ್ರತಿನಿತ್ಯದಂತೆ ಸಹ ವಾಹನ ಸಂಚಾರ ನಡೀತಾ ಇರ್ತಕ್ಕಂಥದ್ದು. ಯಾವುದು ಬಂದ್ನ ಬಿಸಿ ಜನರಿಗೆ ಕೂಡ ತಟ್ತಾ ಇಲ್ಲ. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಬೆಂಗಳೂರು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಸೀಮಂತ್ ಕುಮಾರ್ ಅವರು ಸಹ ಒಂದು ಪತ್ರಿಕಾ ಪ್ರಕಟಣೆಯನ್ನು ನಿನ್ನೆ ಸಹ ರಿಲೀಸ್ ಮಾಡಿದ್ರು. ಯಾವುದೇ ರೀತಿ ಬಲವಂತವಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗಬಾರ್ದು, ಒತ್ತಾಯ ಮಾಡಬಾರ್ದು. ಸಂಘಟನೆಯವರು ಯಾವುದೇ ರೀತಿ ಬಲವಂತವಾಗಿ ಜನರನ್ನ ಮತ್ತೆ ಆಸ್ತಿಪಾಸ್ತಿ ಹಾನಿ ಮಾಡಬಾರ್ದು. ಬಲವಂತವಾಗಿ ನೀವೇನಾದ್ರೂ ಬಂದ್ ಮಾಡಿಸಿದ್ದೆ ಆದ್ರೆ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ರು. ಹೀಗಾಗಿ ರಾತ್ರಿ ಎಲ್ಲ ಸಹ ಪೊಲೀಸರು ಗಸ್ತಿನಲ್ಲಿದ್ರು. ಬೆಳಗ್ಗೆ 4 ಗಂಟೆಯಿಂದಲೂ ಸಹ ಮುಖ್ಯವಾಗಿ ಪ್ರಮುಖ ಆಯಕಟ್ಟಿನ ಸ್ಥಳಗಳು, ಬಸ್ ನಿಲ್ದಾಣಗಳು, ಶಾಲಾ ಕಾಲೇಜು ಸೇರಿದಂತೆ ಎಲ್ಲಾ ಕಡೆನೂ ಸಹ ಸೂಕ್ತ ಬಂದೋಬಸ್ತ್ ಒದಗಿಸಿದ್ದಾರೆ. ಟೌನ್ ಹಾಲ್ ನಲ್ಲೂ ಸಹ ಸಾಕಷ್ಟು ಭದ್ರತೆಯನ್ನ ಕೈಗೊಂಡಿರ್ತಕ್ಕಂಥದ್ದು. ರಕ್ಷತ್, ಥ್ಯಾಂಕ್ ಯು ಕಿರಣ್, ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.